ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಸಾಮಾಜಿಕ ನ್ಯಾಯ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನಾಗ್ತಾ ಇದ್ದಾರೆ, ಮೊಬಿಲೈಸ್ ಇದ್ದಾರೆ. ಹಾಗಾಗಿ ಅವರು ಸದೃಢವಾಗಿ ರಾಜಕೀಯ ಅಧಿಕಾರ ಹಿಡಿತಾ ಇದ್ದಾರೆ. ನಾವು ಇನ್ನೂ ಕೂಡ ಎರಡನೇ ನ್ಯಾಯದ ಸಾಮಾಜಿಕ ನ್ಯಾಯ ಬಂದ ಮೇಲೆ ಒಂದು ಕೆಲವು ಜನರಿಗೆ ಆರ್ಥಿಕ ನ್ಯಾಯ ಬಂದಿದೆ, ಸಾಮಾಜಿಕ ನಮ್ದು ಕೂಡ ಫೇಲ್ಯೂರ್ ಇದೆ. ಹಾಗಾಗಿ ಏನ್ ಹೇಳ್ತಾ ಇದ್ದೀವಿ, ರೈಟು ಲೆಫ್ಟ್ ಅಂತ. ಬಟ್ ಆರಂಭದ ಒಂದು 4 ರಾಜಕಾರಣ ತಗೊಂಡ್ರೆ ಅವ್ರು ಯಾರು ಕೂಡ ಹಂಗಿರಲಿಲ್ಲ, ಸಮಾಜದ ಪರವಾಗಿದ್ರು. ಸಮಾಜದಲ್ಲಿ ಏನೋ ಒಂದು ಸಮಸ್ಯೆ ಇದ್ರೆ ಎಷ್ಟು ನಮ್ಮ ಶೋಷಣೆ ಬಗ್ಗೆ ಸಮಾಜ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, 2 ಚುನಾವಣೆ ಆಗತ್ತೆ, ಅದ ಮತ್ತೆ ಸಿಗ್ತಾರೆ ಬಿಶಂಕರ್ ಅವ್ರು. ಅದಾದ್ಮೇಲೆ ಅವ್ರು ರಾಜಕಾರಣ ಹಿಂತಿರುಗಿ ನೋಡದೇ ಇಲ್ಲ ಇಂದಿರಾ ಗಾಂಧಿ ಅವರಿಗೆ. ಈಗ ಇಚ್ಛಿತಿಗೆ ಇಷ್ಟು ವರ್ಷ ಆದ್ಮೇಲೆ ಈಗ ಒಂದು ನಾವು ಜಿಲ್ಲಾ ಆಡಳಿತ ಎಂತ ಗ್ರೇಟ್ ಲೀಡರ್ಸ್ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ, ನಾವು ಕರ್ನಾಟಕ ಏನಾಗಿದೆ ಅಂದ್ರೆ ಒಂದು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್, ಅದಾದ್ಮೇಲೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ, ಅದು ಎಲ್ಲ ನಮ್ಮ ಹಿರಿಯರು ಗೊತ್ತದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಕಟ್ಟಿದ್ರು ಪಕ್ಷ, ಮಹಾರಾಷ್ಟ್ರದಲ್ಲಿ ಕಟ್ಟಿದ್ರು, ಅದು ಆಲ್ ಇಂಡಿಯಾದಲ್ಲಿ ಗೊತ್ತಿತ್ತು, ವಯಸ್ಸಿತ್ತು. ವಯಸ್ಸಿಲ್ಲದವ್ರಿಗೆ ವಯಸ್ಸಿತ್ತದು. ಈಗ ಇದಾವೆ, ಬಟ್ ಅದಕ್ಕೆ ವಯಸ್ಸಿಲ್ಲ ಪಕ್ಷಗಳಿಗೆ. ಅದಕ್ಕೆ ಯಾವ ಕಾರಣ ಅಂತ ನಮ್ಗೆ ಗೊತ್ತಿದೆ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿನ ಸಂದರ್ಭದಲ್ಲಿ ಕರ್ನಾಟಕ ರಾಜಕಾರಣವನ್ನ 4 ಚುನಾವಣೆಗಳು ತುಂಬಾ ವಿಶೇಷ ಆಗ್ತಾ ಇದಾವೆ. ನಾನು 1952 ಹಿಡ್ಕೊಂಡು 23 ಚುನಾವಣೆ ಕೂಡ ಕಂಪ್ಲೀಟ್ ಆಗಿ ಒಂದ್ ಆರ್ಟಿಕಲ್ ಮಾಡ್ಬೇಕಾಗಿತ್ತು, ನಮ್ಗೆ ಲೇಖನ ಬರೀಬೇಕಾಗಿತ್ತು, ಸಂಶೋಧನೆ ಲೇಖನ. 1952 ಆಕ್ಚುಲಿ 56 ಎಲೆಕ್ಷನ್ ಆಗುತ್ತೆ, 52 ಏನಾಗುತ್ತೆ ಎಲೆಕ್ಷನ್ ಆಗಿರಂಗಿಲ್ಲ. 56 ಹಿಡ್ಕೊಂಡು 23 ಎಲೆಕ್ಷನ್ಸ್ ಅನ್ನ ಸ್ಟಡಿ ಮಾಡಿದೆ. ಆ ಎಲ್ಲಾ ಎಲೆಕ್ಷನ್ ಸ್ಟಡಿ ಮಾಡಿ ನೋಡಿದಾಗ ನನಗೆ ಆರಂಭದ ಒಂದು 4 ಚುನಾವಣೆಗಳು ತುಂಬಾ ವಿಶೇಷ ಅನಿಸ್ತವೆ. ಅದನ್ನೆಲ್ಲ ನಾವು ತಿಳ್ಕೋಬೇಕು. ಅದ್ರ ಮೇಲೆ ನಾನು ಈಗ PhD ಆದ್ಮೇಲೆ ಒಂದು ಬುಕ್ನೇ ಮಾಡೋನಿದ್ದೀನಿ, ದಟ್ ಡಿಫ್ರೆಂಟ್ ಥಿಂಗ್ಸ್. ಬಟ್ ಏನಪ್ಪಾ ಅಂತಂದ್ರೆ, ಮೊದಲ ಎಲೆಕ್ಷನ್ಸ್ ಆಗುತ್ತೆ. ಮೊದಲ ಎಲೆಕ್ಷನ್ಸ್ ಅಲ್ಲಿ 4 ಪಕ್ಷಗಳು ತುಂಬಾ ಪ್ರಮುಖವಾಗಿ ಸ್ಥಾನವನ್ನ ಪಡೆದಿರ್ತವೆ. ಅದರಲ್ಲಿ ಆಬ್ವಿಯಸ್ಲಿ ಸ್ವಂತ ಪಕ್ಷ ಅಂತೇಳಿ ಕಾಂಗ್ರೆಸ್ಗೆ ಅಂತ ಬಹುಮತ ಬಂದೇ ಬಂದಿರುತ್ತೆ. ಅದ್ ಬಿಟ್ರೆ 2ನೇ ಪಕ್ಷ ಯಾವ್ದಿರೋದು ಗೊತ್ತಾ? ಕರ್ನಾಟಕದ ಮೊದಲ ಚುನಾವಣೆ ಆದಾಗ ಅತಿ ಹೆಚ್ಚು ಓಟನ್ನ ಪಕ್ಷವನ್ನ, ಅತಿ ಹೆಚ್ಚು ಸ್ಥಾನವನ್ನ ಗಳಿಸಿದ ಪಕ್ಷ ಯಾವ್ದಾದ್ರೆ, ಯಾವ್ದಲ್ಲ ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿಸಿದ ಪಕ್ಷ. ಅದು ಯಾವ್ದಪ್ಪ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಆಫ್ ಇಂಡಿಯಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ 7 ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡಿರ್ತಾರೆ. ಆ 7 ಕ್ಷೇತ್ರದಲ್ಲಿ ಎಷ್ಟು ಸ್ಥಾನ ಗೆದ್ದಿರ್ತಾರೆ ಅಂತಂದ್ರೆ 2 ಸ್ಥಾನ ಅವಾಗಲೇ ಗೆದ್ದಿರ್ತಾರೆ ಮೊದಲನೇ ಚುನಾವಣೆಯಲ್ಲಿ. ಅದಾದ್ಮೇಲೆ 3ನೇ ಸ್ಥಾನ ಯಾರು ಪಡ್ಕೊಂಡಿರ್ತಾರೆ ಅಂದ್ರೆ 54 ಸ್ಥಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕಿಸಾನ್ ಮೋಜ್ದಾರ್ ಸಂಘ ಅಂತ ಒಂದು ಪಕ್ಷ ಇರುತ್ತೆ, ಅದು ಅನ್ನೋರ್ಗೆ ಗೊತ್ತು. ಆ ಸಂದರ್ಭದಲ್ಲಿ ಅವ್ರೇನಂದ್ರೆ ಒಂದ್ ಪಕ್ಷ, ಅವ್ರ ಒಂದ್ ಪಾರ್ಟಿ. ಅದಾದ್ಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅವ್ರೊಂದು 10 ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರು ಕೂಡ ಒಂದ್ ಗೆದ್ದಿರ್ತಾರೆ. ಈ ತರ ಏನಂತಂದ್ರೆ ಒಂದು 4 ಪಕ್ಷಗಳು ಏನಪ್ಪಾ ಅಂತಂದ್ರೆ ಈ ತರ ಚುನಾವಣೆಯಲ್ಲಿ ಬಂದಾಗ ಬಾಬಾ ಸಾಹೇಬ್ ಬದುಕಿರೋವರೆಗೂ 4 ಚುನಾವಣೆಗಳು ಏನ್ ಆಗ್ತಾ ಇದಾವೆ ಅಲ್ಲಿವರೆಗೂ ನಾವು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಇಂದ 2 ಜನ 3 ಜನ 4 ಜನ 5 ಜನ ಹಿಂಗೆ ಆಯ್ಕೆ ಆಯ್ಕೋತೇ ಬಂದ್ರು. ಯಾಕಂದ್ರೆ ಸಾಧ್ಯ ಆಗ್ತದೆ ಅಂದ್ರೆ ಬಾಬಾ ಸಾಹೇಬರ ಒಂದು ನಾಯಕತ್ವ, ಬಾಬಾ ಸಾಹೇಬರ ಒಂದು ದೃಷ್ಟಿಕೋನ. ಸಮಾಜ ಯಾವತ್ತು ತನ್ನ ಅಸ್ತಿತ್ವವನ್ನು ಕಳ್ಕೋದಿಲ್ಲ. ರಾಜಕೀಯವಾಗಿ ನಾವು ಜಾಗೃತರಾಗಿಲ್ಲ. ಆ ಕಾರಣಕ್ಕೆ ನಾವು ಇನ್ನು 78 ವರ್ಷ ಆದ್ರೂ ಕೂಡ ಈ ರಾಜ್ಯದ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳಾಗಿಲ್ಲ, ಈ ದೇಶದ ಪ್ರಧಾನ ಮಂತ್ರಿಗಳಾಗಿಲ್ಲ. ಬಾಬಾ ಸಾಹೇಬರು ಕೊನೆಯ ದಿನಗಳು ಪುಸ್ತಕ ಓದಿದಾಗ ಬಹಳ ದುಃಖ ಭರಿತವಾಗಿ ಹೇಳ್ತಾರೆ. ಬಾಬಾ ಸಾಹೇಬರು ನಾನಕ್ ಚಂದ್ರು ಅವ್ರಿಗೆ, ನಾನಕ್ ಚಂದು ನೀನು ಹೋಗು, ನನ್ನ ಸಮಾಜಕ್ಕೆ ಹೇಳು, ನೀವೇ ಈ ದೇಶ ಆಳ್ಬೇಕು ಅಂತ ಹೇಳಿ ನಾನು ಇಷ್ಟು ಕಷ್ಟಪಟ್ಟು ಈ ಸಂವಿಧಾನ ಬರೆದಿದ್ದೀನಿ, ಈ ಜನಗಳಿಗೆ ಓಟಿನ ಕೊಟ್ಟಿದ್ದೀನಿ, ಹೋಗಿ ಇವ್ರನ್ನ ಜಾಗೃತಿ ಮಾಡು, ಈ ದೇಶ ಆಳ್ಬೇಕಾದವ್ರು ನೀವಿದ್ದೀರಿ ಅಂತ ನಾನಕ್ ಚಂದು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆದ್ರೆ ಇವತ್ತಿಗೂ ಕೂಡ ನಾವು ಬಾಬಾ ಸಾಹೇಬರ ಆಶೆನ ಈಡೇರಿಸಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬರ ರಾಜಕೀಯ ಜ್ಞಾನವನ್ನ ನಾವು ತಿಳ್ಕೊಂಡಿಲ್ಲ. ಬಾಬಾ ಸಾಹೇಬರು ಹೇಳ್ದಂಗೆ ಎಜುಕೇಶನ್ ಮಾಡ್ಕೊಂಡಿರೋ ಸಮಾಜ ಸಮುದಾಯವನ್ನು ರಾಜಕೀಯ ಜಾಗೃತಿಗೊಳಿಸದೇ ಇರೋಕೆ ಇವತ್ತು ನಾವು ಗುಲಾಮ ರಾಜಕಾರಣಕ್ಕೆ ಬಲಿಯಾಗಿ ಇವತ್ತು ನಮಗೆ ಪ್ರಧಾನ ಮಂತ್ರಿ ಕೊಡ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಕೊಡ್ರಿ ಅನ್ನೋ ಬೇಡಂಗಾಗಿದೆ. ನೀವು ಜಾಗೃತ ರಾಜಕಾರಣಿ ಆಗಬೇಕಾದ್ರೆ ಬಾಬಾ ಸಾಹೇಬರ ರಾಜಕೀಯ ಜ್ಞಾನವನ್ನು ನಾವು ಅರ್ಥೈಸಿಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ದಲಿತ ರಾಜಕಾರಣಿಗಳು ಬಹಳ ಉತ್ತುಂಗದಲ್ಲಿ ಇದ್ರೂ ಕೂಡ ಏನು ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದ ನಾಯಕರನ್ನ ಮುಖ್ಯಮಂತ್ರಿ ಬಿಂಬಿಸೋದಲ್ಲಿ ಇವತ್ತಿನ ಫ್ರಂಟ್ ಲೈನ್ ಮೀಡಿಯಾಗಳು ಕೆಲಸ ಮಾಡ್ತಾ ಇದ್ದೇವೆ. ಆದ್ರೆ ಸಮುದಾಯದವರು ನಮ್ಮವರು ಆಗ್ಬೇಕು ಅನ್ನೋದಕ್ಕೆ ನಾವ್ ಒಂದ್ ಕಡೆ ಬರ್ತಾ ಇಲ್ಲ, ನಾವೊಂದ್ ಕಡೆ ಎಡಬಲ ಅಂತ ಒದ್ದಾಡ್ತಾ ಇದೀವಿ. ಬಾಬಾ ಸಾಹೇಬ್ರನ್ನ ಅರ್ಥೈಸ್ಕೊಂಡವರು ಯಾರು ಎಡಬಲ ಅಂತ ಒದ್ದಾಡೋದಿಲ್ಲ.
ಆ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಬಾಬಾ ಸಾಹೇಬ್ರನ್ನ ಓದ್ಕೊಳ್ಬೇಕು. ಬಾಬಾ ಸಾಹೇಬ್ರು ನಮ್ಮನ್ನ ದೈಹಿಕವಾಗಿ ಆಗಿಲ್ಲಿರ್ಬೋದು, ಅವ್ರು ಮಹಾತ್ಮರ ಪರಿನಿಬ್ಬಾನ ದಿನ. ಬಹುಶಃ ಒಬ್ರು ಹೇಳ್ತಾರೆ, ಯಾಕೆ ಪುಣ್ಯ ಜಯಂತಿಗಳನ್ನ ಮಾಡ್ತಾರೆ, ಪುಣ್ಯತಿಥಿಗಳನ್ನ ಯಾಕೆ ಮಾಡ್ತಾರೆ ಅಂತ. ಬೀಚಿಯವ್ರು ಹೇಳ್ತಾರೆ, ಯಾರು ಈ ದೇಶಕ್ಕೆ ಯಾರು ಸತ್ಯದ್ರಿಂದ ಒಳ್ಳೇದಾಗೈತಿ ಅವರು ತಿಥಿಗಳನ್ನ ಮಾಡ್ತಾರೆ, ಯಾರ ಹುಟ್ಟಿನಿಂದ ಈ ದೇಶಕ್ಕೆ ಒಳ್ಳೇದಾಗೈತಿ ಅವರು ಜಯಂತಿಗಳನ್ನ ಮಾಡ್ತಾರೆ ಅಂತ. ಬಾಬಾ ಸಾಹೇಬರು ಎರಡಕ್ಕೂ ತದ್ವಿರುದ್ಧ. ಅವ್ರು ಹುಟ್ಟಿದ್ರಿಂದ ದೇಶಕ್ಕೆ ಒಳ್ಳೇದಾಗೈತಿ, ಅವರು ಈ ದೇಹದಿಂದ ತೊಲಗಿದ್ರು ಕೂಡ ಮತ್ತೆ ಮತ್ತೆ ಅವ್ರು ಹುಟ್ಟತಾನೆ ಇರ್ತಾರೆ. ಬಾಬಾ ಸಾಹೇಬರು ಮತ್ತೆ ಮತ್ತೆ ಹುಟ್ಟತಾನೆ ಇರ್ತಾರೆ. ಯಾಕಂತಂದ್ರೆ ಇಲ್ಲಿ ನಮಗೊಂದು ಪ್ರಶ್ನೆ ಕಾಡ್ತಾ ಇದೆ, ಬಹಳ ಜನ ಬಂದಿಲ್ಲ, ನಿಮ್ಗೆ ಕೊರಗೈತಿದ, ಬಹಳ ಜನ ಕೂಡ ಜಾತ್ರೆ ಆಕೈತಿದ, ಬಂದವರು ಬಾಳಿಲ್ಲ, ಬಂದವರೆಲ್ಲ ಪ್ರಬುದ್ಧರಿದ್ದೇವೆ, ಪ್ರಬುದ್ಧರಿದ್ದೇವೆ. ವಿಚಾರಗಳನ್ನ ಕೊಟ್ಟರು, ಆ ವಿಚಾರಗಳನ್ನ ನಮ್ಮ ಮೈಗೂಡಿಸ್ಕೊಂಡು, ಆ ಸಾತ್ವಿಕತೆಯನ್ನ ಮೈಗೂಡಿಸ್ಕೊಂಡು, ನೈತಿಕತೆಯನ್ನ ಮೈಗೂಡಿಸ್ಕೊಂಡು, ಮೇಲ್ವರ್ಗದವರಿಗೆ ನಾವು ನಾಯಕರಾದ್ರೆ, ವರ್ಗದವರಿಗೆ ನಾವು ನಾಯಕರಾದ್ರೆ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಗೌರವ ಕೊಟ್ಟಂಗೆ. ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ನಿಮಿತ್ತವಾಗಿ ಅವರಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ಆಂಟ್ರಪ್ರಿನರ್ಸ್ ಅಸೋಸಿಯೇಷನ್ ಹಾಗೂ ಎಲ್ಲ ಪರಿಶಿಷ್ಟ ಜಾತಿ ಜನಾಂಗದ ವತಿಯಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇವತ್ತಿನ ಮುಖ್ಯ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಪರಿಶಿಷ್ಟ ಜಾತಿಯ ಎಲ್ಲ ಸದಸ್ಯರು, ಎಲ್ಲ ಜಾತಿಯವರಿಗೆ, ಮೂಲ ಅಸ್ಪೃಶ್ಯರಾದ ಬಲಿಯ, ಮಾದಿಗ, ಡೋರು, ಸಮಗಾರಿಯವರಿಗೆ ನಾನು ಏನು ಕರೆ ಕೊಡ್ತೇನೆ ಅಂತಂದರೆ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವಾಗ ಶ್ರದ್ಧಾಂಜಲಿ ನಾವು ಅರ್ಪಿಸಿದ್ದೀವಿ, ನಿಜವಾದ ಶ್ರದ್ಧಾಂಜಲಿ ಯಾವಾಗ ಅರ್ಪಿಸ್ತೇವೆ ಅಂತಂದರೆ, ನಾವು ಉದ್ದಿಮೆದಾರರಾದಾಗ, ನಾವು ಪ್ರತಿಯೊಬ್ಬರು ಮನೆಗೆ ಒಬ್ಬ ಉದ್ದಿಮೆದಾರ ಆಗಬೇಕು. ಯಾಕೆ ಮೀಸಲಾತಿ ಪಡ್ಕೊಂಡು ನಾವು ಏನೂ ಲಾಭ ಆಗಲಿಲ್ಲ. ಇನ್ನು ಮೀಸಲಾತಿಯಿಂದ ಎಲ್ಲ ಉಳಿದ ಸಮಾಜಗಳು, ಇನ್ನು ಬೇರೆ ಬೇರೆ ಸಮಾಜದವರು ಹತ್ರ ಲಾಭ ತಗೊಂಡು ಕೆರಿಂದ ಅವರು ಮುಂದೆ ಬಂದಿದ್ದಾರೆ. ನಾವು ಪರಿಶಿಷ್ಟ ಜಾತಿಯವರು ಅತಿ ಹಿಂದುಳಿದಿದ್ದೀವಿ. ಇದಕ್ಕೆ ಮೂಲ ಕಾರಣ ಎಂದರೆ ರಾಜಕೀಯ ವ್ಯಕ್ತಿಗಳಿಂದ ನಮ್ಮನ್ನು ಉದ್ದೇಶಪೂರ್ವಕವಾಗಿ ತುಳಿಯಲಾಗಿದೆ. ಆದ್ದರಿಂದ ನಾವು ಪರಿಶಿಷ್ಟರು ಇವತ್ತು ಮುಖ್ಯವಾಗಿ ಬರಬೇಕಾದ್ರೆ, ಆರ್ಥಿಕವಾಗಿ ಅಭಿವೃದ್ಧಿಗೆ ಬರಬೇಕಾದ್ರೆ ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಶಿಕ್ಷಣ ಕೊಡಿಸಬೇಕು. ಅದರಂತೆ ಎಲ್ಲರೂ ಪ್ರತಿಯೊಂದು ಮನೆ ಉದ್ದಿಮೆದಾರರಾಗಬೇಕು. ಉದ್ದಿಮೆದಾರ ಅಂತ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟು ಹಾಗೂ ಅವರು ಥಾಟ್ ಆಫ್ ದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂತ ಸೇರಿ ಇವತ್ತು ನಾನು ವ್ಯಕ್ತಪಡಿಸ್ತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯವರು ಮೂಲ ಅಸ್ಪೃಶ್ಯರು ತಮ್ಮ ಉದ್ಯೋಗ ಮಾಡಲು ಉದ್ಯಮದಾರರಾಗಬೇಕೆಂದು ನಾವು ಕರೆ ಕೊಡ್ತೀನಿ. ಜೈ ಭೀಮ್, ಜೈ ಭಾರತ್.